ಬೆಳಗಾವಿಯಲ್ಲಿ ಹಿಂದೂಪರ ಕಾರ್ಯಕರ್ತರ ನೈತಿಕ ಪೊಲೀಸ್ ಗಿರಿ ನಡೆದಿರೋ ಪ್ರಕರಣ ನಡೆದಿದೆ. ಸದ್ಯ ಬೆಳಗಾವಿ ಸುವರ್ಣಸೌಧದ ಮುಂಭಾಗದಲ್ಲಿ ಗೋವು ತುಂಬಿದ ಲಾರಿ ತಡೆದು ಹಿಂದೂಪರ ಕಾರ್ಯಕರ್ತರು ಲಾರಿಯನ್ನ ಜಖಂಗೊಳಿಸಿ ಚಾಲಕ ಉಮರ್ ಮೊಹಿದ್ದೀನ್ ಮೇಲೆ ಮನಸೋ ಇಚ್ಛೆ ಥಳಿಸಿದ್ದಾರೆ. ಇನ್ನು ಮಹಾರಾಷ್ಟ್ರ ಕಡೆಯಿಂದ ಹುಬ್ಳಿ ಕಡೆಗೆ ಹೊರಟಿದ್ದಂತ ಲಾರಿಯಲ್ಲಿ ಗೋವುಗಳ ಸಾಗಾಟವಾಗ್ತಾ ಇತ್ತು ಎಂಬ ಮಾಹಿತಿ ಮೇರೆಗೆ ಸುವರ್ಣಸೌಧದ ಮುಂಭಾಗದಲ್ಲಿ ಅದನ್ನು ತಡೆದಿದ್ದಾರೆ. ಬಳಿಕ ಲಾರಿ ಗಾಜು ಪುಡಿಯನ್ನ ಮಾಡಿದ್ದಾರೆ. ಹೆದ್ದಾರಿಯಲ್ಲೇ ಚಾಲಕ ಉಮರ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಇದೇ ವೇಳೆ ಗಾಯಗೊಂಡಂತ ಲಾರಿ ಚಾಲಕ ಉಮರ್ ಹಾಗೂ ಮತ್ತೋರ್ವ ಚಾಲಕ ಸುನೀಲ್ ಕುಮಾರ್ನನ್ನ ಬೆಳಗಾವಿಯ ಬೀಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗುತ್ತಿದೆ. ಈ ನಡುವೆ ಘಟನಾ ಸ್ಥಳಕ್ಕೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಸ್ಥಳಕ್ಕೆ ಭೇಟಿ ನೀಡಿ ಡಿಸಿಪಿ ರೋಹನ್ ಜಗದೀಶ್ ಜೊತೆ ಮಾತುಕತೆ ನಡೆಸಿದರು. ಅಲ್ಲದೆ ಡಿಸಿಪಿ ರೋಹನ್ ಜಗದೀಶ್ಗೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಸಹೋದ್ಯೋಗಿ ಬೆಳಗಾವಿಯ ರಿಪೋರ್ಟರ್ ಮಂಜುನಾಥ್. ಏನು ಗೋವು ಸಾಗಿಸ್ತಿದ್ದಂತ ಲಾರಿಯನ್ನ ಈಗ ಹಿಂದೂ ಕಾರ್ಯಕರ್ತರು ವಶಕ್ಕೆ ಪಡೆದು ಒಂದು ರೀತಿ ಲಾರಿನ ಧ್ವಂಸ ಮಾಡ್ತಾರೆ.